ಮದುವೆಯಾಗುವುದಾಗಿ ನಂಬಿಸಿ ಕೈಕೊಟ್ಟ ಹುಡುಗನ ಮನೆ ಮುಂದೆ ಹುಡುಗಿ ಧರಣಿ ಕೂತಿದ್ದಾಳೆ. ಬಳ್ಳಾರಿಯ ಹೊಸ ನೆಲ್ಲುಡಿ ಗ್ರಾಮದಲ್ಲಿರುವ ಯುವಕನ ನಿವಾಸದ ಎದುರು ಹಗಲು ರಾತ್ರಿ ಎನ್ನದೆ ಯುವತಿ ಧರಣಿ ನಡೆಸ್ತಾ ಇದ್ದಾಳೆ. ಹೊಸ ನೆಲ್ಲುಡಿ ಗ್ರಾಮದ ನಂದೀಶ್ ಹಾಗೂ ಕೊಟ್ಟಾಲ್ ಗ್ರಾಮದ ಯುವತಿ ಕಳೆದ 5 ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ರು. ಮದುವೆ ಮಾಡ್ಕೊಳ್ಳೋದಾಗಿ ಹುಡುಗ ಹೇಳಿದ್ದ. ಆದ್ರೆ ಈಗ ನಂದೀಶ್ ಮನೆಯವರ ಒತ್ತಡಕ್ಕೆ ಮಣಿದು ಯುವತಿಯ ಜೊತೆ ಸಂಬಂಧ ಕಡಿದುಕೊಂಡಿದ್ದಾನೆ. ಇದರಿಂದ ಮನನೊಂದ ಯುವತಿ ನಂದೀಶ್ ನಿವಾಸದ ಎದುರು ನ್ಯಾಯಕ್ಕಾಗಿ ಹೋರಾಟ ನಡೆಸ್ತಾ ಇದ್ದಾಳೆ. ಯುವತಿಯ ಪ್ರತಿಭಟನೆ ಹಿನ್ನೆಲೆ ನಂದೀಶ್ ಕುಟುಂಬಸ್ಥರು ಮನೆಗೆ ಬೀಗ ಹಾಕಿ ಹೋಗಿದ್ದಾರೆ. ನಂದೀಶ್ ಮದುವೆ ಮಾಡ್ಕೊಳ್ಳೋದ್ರವರೆಗೂ ಅವನನ್ನ ಬಿಡೋದಿಲ್ಲ ಅಂತ ಯುವತಿ ಆಕ್ರೋಶ ಹೊರಹಾಕಿದ್ದಾಳೆ. ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಪಡಿತರ ದಾಸ್ತಾನು ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಗುಂಡ್ಲುಪೇಟೆ ಪಟ್ಟಣದ ಹೊಸೂರು ರಸ್ತೆಯಲ್ಲಿ 7 ಟನ್ನಷ್ಟು ಅಕ್ಕಿ, ರಾಗಿ ಸಂಗ್ರಹಿಸಿಡಲಾಗಿತ್ತು. ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ನಡೆಸಿದ್ದು, ಬಳಿಕ ಆಹಾರ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಈ ವೇಳೆ 142 ಮೂಟೆ ಪಡಿತರ ಅಕ್ಕಿ ಮತ್ತು 10 ಮೂಟೆ ರಾಗಿ ಸೇರಿ 7 ಟನ್ನಷ್ಟು ಪಡಿತರ ದಾಸ್ತಾನನ್ನು ವಶಕ್ಕೆ ಪಡೆಯಲಾಗಿದೆ. ಈ ಸಂಬಂಧ ಏಜೀಸ್, ಅನೀಸ್ ಹಾಗೂ ರಾಮು ಎಂಬ 3 ವಿರುದ್ಧ ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಕಲಬುರಗಿಯಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಹೋಗಿದ್ದ ಜೈನ ಯುವತಿ ನಾಪತ್ತೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮುಸ್ಲಿಂ ಯುವಕ ಕರೆದೊಯ್ದಿದ್ದಾನೆ ಅಂತ ಯುವತಿ ಪೋಷಕರು ಲವ್ ಜಿಹಾದ್ ಆರೋಪ ಮಾಡಿದ್ರು. ಈ ಸಂಬಂಧ ವಿವಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ಇದೀಗ ಲವ್ ಜಿಹಾದ್ ಆರೋಪ ಬೆನ್ನಲ್ಲೇ ಜೋಡಿ ಪ್ರತ್ಯಕ್ಷವಾಗಿದ್ದು, ಅಜ್ಞಾತ ಸ್ಥಳದಿಂದ ಪಲ್ಲವಿ ಹಾಗೂ ಮಶಾಕ್ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ವಿಡಿಯೋದಲ್ಲಿ ಮಶಾಕ್ ಜೊತೆ ಮಾತನಾಡಿರುವ ಪಲ್ಲವಿ, ನಾನು ಕಾಣೆಯಾಗಿಲ್ಲ, ಸ್ವ ಇಚ್ಛೆಯಿಂದ ಬಂದಿದ್ದೇನೆ. ಇಷ್ಟಪಟ್ಟು ಪ್ರೀತಿಸಿದ ಹುಡುಗನ ಜೊತೆ ಮದುವೆಯಾಗಿದ್ದೇನೆ. ಹುಡುಗನ ಕುಟುಂಬಸ್ಥರು ಸ್ನೇಹಿತರಿಗೆ ತೊಂದರೆ ಕೊಡಬೇಡಿ ಅಂತ ತನ್ನ ಪೋಷಕರಿಗೆ ಮನವಿ ಮಾಡಿದ್ದಾಳೆ. ಸದ್ಯ ಪೊಲೀಸರು ಈ ವಿಡಿಯೋ ಆಧರಿಸಿ ಪಲ್ಲವಿ ಹಾಗೂ ಮಶಾಕ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಧಾರವಾಡ ಕೇಂದ್ರ ಕಾರಾಗೃಹದಲ್ಲಿ ದುಡ್ಡು ಕೊಟ್ಟರೆ ಮೊಬೈಲ್ ಫೋನ್, ಗಾಂಜಾ, ಸಿಗರೇಟ್ ಎಲ್ಲವೂ ಸಿಗುತ್ತೆ. ಇದಕ್ಕೆ ಪೂರಕ ಎಂಬಂತೆ ಕೆಲ ವಿಡಿಯೋ ವೈರಲ್ ಆಗಿದೆ. ಧಾರವಾಡ ಜೈಲಿನ ಒಳಗೆ ಇಟ್ಕೊಂಡು ರೌಡಿ ಜಮೀರ್ ಜಮ್ಮು ಎಂಬಾತನನ್ನ ತನ್ನ ಬೆಂಬಲಿಗರಿಗೆ ವಿಡಿಯೋ ಕಾಲ್ ಮಾಡಿದ್ದಾನೆ. ವಿಡಿಯೋ ಕಾಲ್ ಸ್ಕ್ರೀನ್ ಶಾಟ್ ತೆಗೆದಿದ್ದ ಬೆಂಬಲಿಗರು ಇನ್ಸ್ಟಾಗ್ರಾಂನಲ್ಲಿ ಹಾಕಿದ್ದಾರೆ. ಇದರಲ್ಲಿ ಫೋನ್, ಗಾಂಜಾ, ಸಿಗರೇಟ್ ಎಲ್ಲ ಕಾಣಿಸಿದೆ. ಇದನ್ನ ಕಂಡ ಸಾರ್ವಜನಿಕರು, ದುಡ್ಡು ಕೊಟ್ಟರೆ ಜೈಲಿನಲ್ಲಿ ಎಲ್ಲ ಸಿಗುತ್ತಾ? ಜೈಲಿನಲ್ಲಿರುವ ಪುಡಿ ರೌಡಿಗೆ ಆಂಡ್ರಾಯ್ಡ್ ಮೊಬೈಲ್ ಕೊಟ್ಟಿದ್ಯಾರು ಅಂತ ಪ್ರಶ್ನಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.